ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಜೊತೆಗೆ ಈಗ ನನ್ನ ಪತಿಗಿಂತಲೂ ಒಂದು ಮತ ಹೆಚ್ಚು ಪಡಿತೇನೆ. ರಿಪಬ್ಲಿಕನ್ನಕ್ಕೆ ತುಕಾರಾಂ ಪತ್ನಿ ಅನ್ನಪೂರ್ಣ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕುಟುಂಬ ಸಮೇತರಾಗಿ ಹಕ್ಕನ್ನು ಚಲಾಯಿಸಿದ್ದಾರೆ ಅನ್ನಪೂರ್ಣ ಅವರು. ನನ್ನ ಪತಿಗಿಂತಲೂ ಕೂಡ ಒಂದು ಮತವನ್ನು ಹೆಚ್ಚಾಗಿ ಪಡಿತೇನೆ ಅನ್ನುವಂಥ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ರಿಪಬ್ಲಿಕನ್ ಜೊತೆ ತುಕಾರಾಂ ಅವರ ಪತ್ನಿ ಕಾಂಗ್ರೆಸ್ನ ಅಭ್ಯರ್ಥಿ ಅನ್ನಪೂರ್ಣ ಅವರು ಮಾತನಾಡಿದ್ದಾರೆ. ಬನ್ನಿ ಹಾಗಾದ್ರೆ ಏನು ಹೇಳಿದ್ದಾರೆ ಕೇಳಿ. ಎಲ್ಲ ಕಡೆಗೂ ಉತ್ತಮವಾದ ಸ್ಪಂದನೆ ಸಿಕ್ಕಿದೆ. ಬಹುಶಃ ನನಗೆ ನಮ್ಮ ತುಕಾರಾಮ್ ಅವ್ರಿಗಿಂತ ಒಂದು ಓಟ್ನಾಗಾದರೂ ಜಾಸ್ತಿ ಗೆಲ್ಬೋದನ್ನೋ ನಿರೀಕ್ಷೆ ಇದೆ. ಯಾಕಂದರೆ ಹೆಚ್ಚಿನ ಒಂದು ಮೇಳ ಮತದಾರ ಒಲವು ನಮ್ಮ ಕಡೆ ಇದೆ. ಹಾಗೆಯೇ ಸ್ವತಃ ಸಿದ್ದರಾಮಯ್ಯನವ್ರು ಬಂದು ಇಲ್ಲಿ ಚುನಾವಣಾ ಪ್ರಚಾರ ಮಾಡಿದ್ದಾರೆ. ಹಾಗೆಯೇ ಯಾವುದೇ ಗ್ಯಾರಂಟಿನೂ ನಿಲ್ಲಿಸೋಂಥ ಪ್ರಶ್ನೆಯೇ ಇಲ್ಲ. ಇದು ನಮ್ಮ ಸರ್ಕಾರ ಇರೋವರೆಗೂ ಹೀಗೆ ಮುಂದುವರಿಯುತ್ತೆ ಅಂತಕ್ಕಂಥ ಒಂದು ಭರವಸೆಯನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಹೆಣ್ಮಕ್ಳು ಕೊಟ್ಟಿರೋದ್ರಿಂದ ಅವ್ರಿಗಿಂತ ಒಂದು ಓಟ್ನಾಗಾದರೂ ಜಾಸ್ತಿ ಗೆಲ್ತೀನಿ ಅಂತಕ್ಕಂಥ. ಶುಭವಾಗಲಿ. ಥ್ಯಾಂಕ್ ಯು. ಎಲ್ಲ ಕಡೆಗೂ ಉತ್ತಮವಾದ ಸ್ಪಂದನೆ ಸಿಕ್ಕಿದೆ. ಬಹುಶಃ ನನಗೆ ನಮ್ಮ ತುಕಾರಾಮ್ ಅವರು ಓಕೆ ಅನ್ನಪೂರ್ಣ ಅವರು ಈ ತುಕಾರಾಮ್ ಅವರ ಪತ್ನಿ ಈ ತುಕಾರಾಮ್ MP ಸೀಟಲ್ಲಿ ಗೆದ್ದಿದ್ದಾರೆ. ಅಲ್ಲಿ ಕಾಂಗ್ರೆಸ್ನಿಂದ ಈ ಬಾರಿ ಅವರ ಪತ್ನಿ ಎಲ್ಲ ಕಡೆ ಫ್ಯಾಮಿಲಿ ಪಾಲಿಟಿಕ್ಸ್ ನಡೆದಿದೆ. ಒಂದು ಕಡೆ ಭರತ್ ಬೊಮ್ಮಾಯಿ ಮಗ, ಇನ್ನೊಂದು ಕಡೆ ತುಕಾರಾಮ್ ಅವರ ಪತ್ನಿ, ಮತ್ತೊಂದು ಕಡೆ CP ಯೋಗೇಶ್ವರ್ ಆದರೆ ನಿಖಿಲ್ ಕುಮಾರಸ್ವಾಮಿ. ಸೊ ಯಾವ ಪಾರ್ಟಿ ಕೂಡ ಫ್ಯಾಮಿಲಿ ಪಾಲಿಟಿಕ್ಸ್ ಮಾತಾಡೋಂಗಿಲ್ಲ. BJP ಮಾತಾಡೋಂಗಿಲ್ಲ, ಯಾಕಂದರೆ ಭರತ್ ಬೊಮ್ಮಾಯಿ ಕೊಟ್ಟಿದ್ದಾರೆ. ಹೌದು, ಕಾಂಗ್ರೆಸ್ ಮಾತಾಡೋಂಗಿಲ್ಲ, ಈ ತುಕಾರಾಮ್ ಪತ್ನಿ ಕೊಟ್ಟಿದ್ದಾರೆ. JDS ಮಾತಾಡೋಂಗಿಲ್ಲ, ಅವ್ರ ಮಗನಿಗೆ ಕೊಟ್ಟಿದ್ದಾರೆ. ಕಾಯಾನೈ ಪಿಯಾನೈ ಗ್ಲಾಸ್ ಕೊಡ್ಡಾಲ ಅಂತ ಹೇಳ್ದಂಗೆ ಎಲ್ಲರೂ ಕೂಡ ಹಿಂಗೆ ತೋರಿಸ್ತಾ ಇರ್ತಾರೆ ಅಷ್ಟೇ. 3 ಉಪಚುನಾವಣೆ ಅಲ್ಲಿ ಮಹದೇವಸ್ವಾಮಿ ಹೇಳ್ತಾ ಇದ್ರು 100 ಕೋಟಿ ಖರ್ಚಾಗಿದೆ ಅಂತ. 100 ಕೋಟಿ ಉಪೇಂದ್ರ ಹೇಳ್ದಂಗೆ ನಿಮಗೆ ಒಬ್ಬ MLA ಆದರೆ ಎಷ್ಟು 1 ಲಕ್ಷ 1.5 ಲಕ್ಷ ಸಂಬಳ ಬರುತ್ತೆ, ಎಲ್ಲ ಸೇರಿ 1-2 ಲಕ್ಷ ಅಂತ ಇಟ್ಕೊಳ್ಳಿ. ನೀವು 100 ಕೋಟಿ ಖರ್ಚು ಮಾಡಿಬಿಟ್ಟು MLA ಆಗ್ತೀರಿ MP ಆಗ್ತೀರಿ ಅಂತಂದರೆ ಆ 100 ಕೋಟಿಯನ್ನು ನೀವು ಬ್ಯಾಂಕಲ್ಲಿ ಇಟ್ಟರು ಕೂಡ ಅದಕ್ಕಿಂತ 1000 ಪಾಲು ಜಾಸ್ತಿ ಬರುತ್ತೆ. ಅಂದರೆ ಲೂಟಿ ಹೊಡಿಯೋಕ್ಕೆ ಅಂತಾರೆ. ಬೊಮ್ಮಾಯಿ ಅವರು ಮಾತಾಡ್ತಾ ಇದ್ದಾರೆ. ಒಂದು ಕಡೆ ಭರತ್ ಬೊಮ್ಮಾಯಿ ಅವರ ಮಗ ಅಭ್ಯರ್ಥಿಯಾಗಿ ಕಂಟೆಸ್ಟ್ ಮಾಡಿದ್ದಾರೆ. ಬನ್ನಿ ಹಾಗಾದ್ರೆ ಏನು ಹೇಳ್ತಾ ಇದ್ದಾರೆ ಕೇಳಿ. ಉಪಚುನಾವಣೆಯಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಚಿವರು ಶಾಸಕರು ಹಣದ ಚೀಲ ತೊಗೊಂಡು ಬಂದು ಕೂತು ಪ್ರಜಾಪ್ರಭುತ್ವದ ಎಲ್ಲ ಮೌಲ್ಯಗಳನ್ನು ಗಾಳಿಗೆ ತೂರಿ ತಮ್ಮ ಹಣದ ಬಲದಿಂದ ಜಾತಿ ಬಲದಿಂದ ಗೆಲ್ಲುವಂಥ ಹುನ್ನಾರ ಮಾಡ್ತಿರುವಂಥದ್ದು ನಿಜವಾಗಲೂ ಕೂಡ ಕಾಂಗ್ರೆಸ್ ಸರ್ಕಾರದ ಒಂದು ದುರಂತ. ವಿಶೇಷವಾಗಿ ಸಿದ್ದರಾಮಯ್ಯನವರು ಈ ಮಟ್ಟಕ್ಕೆ ತಮ್ಮ ರಾಜಕೀಯ ಅಧಿಪತನ ತೋರಿಸಿದ್ದಾರೆ ಅಂತ ನನಗೆ ಅನಿಸ್ತದೆ. ಸಾಲು ಆರೋಪಗಳನ್ನ ಮಾಡ್ತಾರೆ. ಯಾವ ಆರೋಪಗಳು ಸತ್ಯ ಇಲ್ಲ, ಅದರಿಂದ ಜನ ಯಾವುದನ್ನು ಒಪ್ಪಿಲ್ಲ. 23ನೇ ತಾರೀಕು ಸ್ಪಷ್ಟವಾಗ್ತದೆ. ಜನ ಕಾಂಗ್ರೆಸ್ಸನ್ನು ಸೋಲಿಸೋ ಮುಖಾಂತರ ಅದಕ್ಕೆಲ್ಲದಕ್ಕೂ ಉತ್ತರ ಕೊಡ್ತಾರೆ. ಸರ್, ಕಾಂಗ್ರೆಸ್ ಅಭ್ಯರ್ಥಿಯ ಒಂದು ರೌಡಿ ಶೀಟರ್ದು ಅದು ಏನಿದೆ ಸರ್, ಅದನ್ನು ಎಲ್ಲೋ ಒಂದು ಕಡೆ ತಿರುಚುವಂಥ ಪ್ರಯತ್ನ ಆಯಿತು. SP ಅವರು ಬೆಳಗ್ಗೆ ಒಂದು ಮಾತಾಡ್ತಾರೆ, ಸಾಯಂಕಾಲ ಒಂದು ಮಾತಾಡ್ತಾರೆ. ನೋಡಿ, ಈಗ ಮಾಧ್ಯಮದರ ಮುಂದೆ ವಿದೌಟ್ ಎನಿ ಪ್ರೊವೊಕೇಶನ್ ನಿಮ್ಮ ಪ್ರಚೋದನೆ ಇಲ್ಲದೆ ಅವರೇ ಹೇಳಿದರು ರೌಡಿ ಶೀಟರ್ಗಳಿದ್ದಾರೆ ಅಂತ ವರದಿ ಕೊಡುವಾಗ ಅವರೇ ಹೇಳಿದರು. ಆವಾಗ ಕ್ಯಾಂಡಿಡೇಟ್ ಹೆಸರು ಕೇಳಿದಾಗ ಇದೆ ಅಂತಂದರು. ಮ್ಯಾನ್ಯುವಲ್ ಪ್ರಕಾರ ನಾವು ಮುಚ್ಚಿಲ್ಲ ಅಂತಂದರು. ಮುಂದಿನ ಕ್ರಮ ತಗೊಳ್ತೀವಿ. ಅಷ್ಟೇ ಅಲ್ಲ, ಅವರೇನು ಹೇಳಿದರು, ಅದರಲ್ಲಿ ಇದೆ ಅಂದರೆ ಇನ್ನೂ ಕೆಲವು ಕೇಸ್ಗಳಿದೆ ಅನ್ನೋಂಥ ರೀತಿಯಲ್ಲಿ ಅವೆಲ್ಲ ಹೇಳಿದರು. ಒಂದು 2-3 ತಾಸಲ್ಲಿ ಉಲ್ಟಾ ಹೊಡೆದ್ರು. ಮತ್ತು ಅದ್ರ ಸ್ಪಷ್ಟೀಕರಣಕ್ಕೆ SP ಸೈನ್ ಇಲ್ಲ, ಬರೀ ಟೈಪ್ ಮಾಡಿ ಕಳಿಸಿದ್ದಾರೆ. ಈ ಥರ ಪೊಲೀಸ್ ಇಲಾಖೆ ಸರ್ಕಾರ ನಡೆಸ್ತಾ ಇದೆ. ಇದೊಂದು ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಅಡಿಯಾಳಾಗಿ ಇಡೀ ಹೋಮ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದೆ. ಈಗ ತಾವು ಕಂಪ್ಲೇಂಟ್ ಮಾಡಿದೆ, ಚುನಾವಣೆ ಕಂಪ್ಲೇಂಟ್ ಮಾಡಿದೆ. ಇದ್ರ ಬಗ್ಗೆ ವೆರಿಫೈ ಮಾಡಬೇಕು ಮತ್ತು ಎಂಕ್ವೈರಿ ಮಾಡಬೇಕು ಅಂತ ನಾವು ಕಂಪ್ಲೇಂಟ್ ಮಾಡಿದ್ವಿ. ಸರ್, ಈ ಚುನಾವಣೆ ಸಂದರ್ಭದಲ್ಲಿ ತುಷ್ಟೀಕರಣ ಖಂಡಿತ ಕಾಂಗ್ರೆಸ್ಗೆ ಸೋಲಿನ ಭಯ ಇದೆ. ತಮ್ಮ ವೋಟ್ ಬ್ಯಾಂಕನ್ನು ಗಟ್ಟಿಗೊಳಿಸೋ ಸಲುವಾಗಿ ಇವತ್ತು ತುಷ್ಟೀಕರಣ ಅವ್ರು ನಿರಂತರವಾಗಿ ಮಾಡ್ಕೊಂಡೇ ಬಂದಿದ್ದಾರೆ. ಅದರಲ್ಲಿ ಅವ್ರ ನಂಬಿಕೆ ಇದೆ. ಅಂದರೆ ಅವ್ರು ಏನು ಪ್ರಮಾಣ ತಗೊಂಡಿದ್ದಾರೆ, ರಾಗ ದ್ವೇಷ ಇಲ್ಲದೆ ಮಾಡ್ತೀವಿ ಅಂತ ಅದನ್ನು ಮರ್ತು ಬಿಟ್ಟಿದ್ದಾರೆ. ನಾನು ಹೋಗ್ತೀನಿ, ನೀನು ಕರೆ ಸರ್. ಪ್ರತಿ ಚುನಾವಣೆ ಬೇರೆ, ಈ ಚುನಾವಣೆ ತಾವೇ ಸ್ಪರ್ಧೆ, ತಾಮದೇ ವೋಟಿಂಗ್ ಸರ್. ಫಸ್ಟ್ ಟೈಮ್ ತಮ್ಮ ಅಭ್ಯರ್ಥಿಗೆ ತಾವೇ ಮತ ಮಾಡ್ತಾ ಇಲ್ಲ. ಹೌದು, ನಾನು
ಇಲ್ಲಿ ವೋಟಿಂಗ್ ಐ ಡಿ ಸಿಕ್ಕ ನಂತರ ಶಿಗ್ಗಾಂವ್ ಸೌಂಡ್ ಕ್ಷೇತ್ರದಲ್ಲೇ ವೋಟ್ ಮಾಡ್ಕೊತಾ ಬಂದಿದ್ದೀನಿ. ಆ ಸಂದರ್ಭದಲ್ಲಿ ತಂದೆಯವರು ಅಭ್ಯರ್ಥಿಯಾಗಿದ್ದರು. ಈ ಬಾರಿ ನಾನು ಅಭ್ಯರ್ಥಿಯಾಗಿದ್ದೀನಿ. ಸರ್ ಕೊನೆಯ ಕ್ಷಣದಲ್ಲಿ ತಾವು ಒಂದು ಕಣ್ಣೀರು ಹಾಕಿದಂಥ ವಿಡಿಯೋ ವೈರಲ್ ಆಗ್ತಾ ಇದೆ ಸರ್, ಏನು ಸರ್ ಅದು ವಿಡಿಯೋ? ಅದು ನೋಡಿ, ಅದು ಹಳೆ ಪಾಡ್ಕಾಸ್ಟಲ್ಲಿ ಎಲೆಕ್ಷನ್ ಸಂದರ್ಭದಲ್ಲಿ ಏನೇನು ಮಿಸ್ ಮಾಡ್ತೀರಿ ಅಂತ, ನಾನು ನನ್ನ ಮಗನ ಮಿಸ್ ಮಾಡ್ತಾ ಇದ್ದೀನಿ. ಅವ್ನಿಗಿರೋದು 1 ವರ್ಷ. ನನ್ನ ಮಗನಿಗೆ, ನನ್ನ ಮಗ 1 ವರ್ಷ ನಾನು ಅವನ ಜೊತೆ ಹೆಚ್ಚಿನ ಸಮಯ ಕಳಿಬೇಕಾಗಿತ್ತು. ದಿನ ಅವನ ಫೋಟೋ, ರಾತ್ರಿ ಎಷ್ಟೇ ಲೇಟ್ ಆದ್ರೂ ಅವ್ನ ಫೋಟೋ ನೋಡಿ, ಅವ್ನ ವಿಡಿಯೋ ನೋಡಿ ನಾನು ಮಲಗೋದು. ಅದರ ಸಂಬಂಧ ಆಗಿರುವಂಥ ಒಂದು ಪಾಡ್ಕಾಸ್ಟ್ ಬಟ್ ಅಲ್ಲ, ಅದು ಒಂದೇನೋ ಒಂದು ಸೋಲಿನ ಭೀತಿಯಿಂದ ಈ ರೀತಿ ದೇವೇಗೌಡರ ಫ್ಯಾಮಿಲಿ ಯಾವ ರೀತಿ ಅದೇ ತರ ಕಣ್ಣೀರು ಆಗ್ತಾ ಇದ್ದೀರ ಅನ್ನೋ ಒಂದು ಅಂತ ಟ್ರೋಲ್ ಆಗ್ತಾ ಇದೆ ಸರ್. ನೋಡ್ರಿ, ಎಲ್ಲರಿಗೂ ಗೊತ್ತಿದೆ. ಅದು ಇಂಟರ್ವ್ಯೂ ಪೂರ ನೋಡಿದ್ರೆ ತಮ್ಮೆಲ್ಲರಿಗೂ ಗೊತ್ತಾಗುತ್ತೆ. ಸರ್, ಇನ್ನು ತಮ್ಮ ಒಂದು ಸೋಲಿಗಾಗಿ ಇಡೀ ಸರ್ಕಾರವೇ ಬಂದು ಕೂತಿತ್ತು. ಹೇಗೆ ಸ್ಟ್ರಾಟಜೀಸ್ ಇದೆ? ತಮ್ಮದ ಒಂದು ಕಾರ್ಯಕರ್ತರ ಬೆಂಬಲ ಹೇಗಿದೆ ಸರ್ ಇವತ್ತಿನ ಮತದಾನ? ತಂದೆಯವರು ಹೇಳಿದಂತೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ. 60 MLAಗಳು, 10 ಮಿನಿಸ್ಟ್ರುಗಳು. ಇದು ಬೊಮ್ಮಾಯಿ ವರ್ಸಸ್ ಸರ್ಕಾರ ಮಾಡಿದ್ದಾರೆ. ಅದರ ತಕ್ಕಂತೆ ಇವತ್ತು ನಮ್ಮ ಮತದಾರರೆಲ್ಲರೂ ತೀರ್ಮಾನವನ್ನು ಮಾಡ್ತಾರೆ. ನವೆಂಬರ್ 23ನೇ ತಾರೀಕು ನಮ್ಮೆಲ್ಲರಿಗೂ ಗೊತ್ತಾಗುತ್ತೆ. ಒಂದು ನಿಮಿಷ ತಡೆಯೋ. ಬಾಳ್ತಾ ಇದ್ದೀವಿ. ಅದು ಸದೃಢವಾಗಬೇಕು ಅಂದರೆ ಮತದಾನ ತುಂಬ ಅಮೂಲ್ಯವಾದದ್ದು. ಹಾಗೆ ಎಲ್ಲರೂ ಮತದಾನ ಮಾಡಿ ನಮ್ಮ ದೇಶವನ್ನು ರಕ್ಷಣೆ ಮಾಡೋದ ವಿಷಯದಲ್ಲಾಗಲಿ, ಸಂವಿಧಾನ ರಕ್ಷಣೆ ವಿಷಯದಲ್ಲಾಗಲಿ ನಾವೆಲ್ಲರೂ ಕೂಡ ಭಾಗಿಯಾಗಬೇಕು ಅಂತ ಜನಗಳಲ್ಲಿ ಕೇಳ್ಕೊಳ್ತೀವಿ. ನಿಮ್ಮ ಸಹೋದರ ಅಭ್ಯರ್ಥಿ ಇರುವಂಥದ್ದು ಯಾವ ನಿರೀಕ್ಷೆ ಇದೆ ಸರ್? ಅವರ ಒಂದು ನಮ್ಮ ಸಹೋದರರು ಏನು ಇವತ್ತು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ, ಮುಖ್ಯವಾಗಿ ನೀರಾವರಿ ಕಾರ್ಯ ಏನು ಆಗಿದೆ, ಮತ್ತು ತಾಲೂಕಲ್ಲಿ ಎಲ್ಲ ಥರದ ಅಭಿವೃದ್ಧಿ ಕಾರ್ಯಗಳನ್ನು ಗಮನಿಸಿ ಮತದಾರ ಪ್ರಭುಗಳು ಆಶೀರ್ವಾದ ಮಾಡ್ತಾರೆ ಅಂತ. ಓಕೆ, ಇವರು ಏನು ರಾಜೇಶ CP ಯೋಗೇಶ್ವರ ಅವ್ರ ಸಹೋದರನ ಸ್ವಲ್ಪ ಹಂಗೆ ಇದ್ದಾರಲ್ವಾ? ಓಕೆ, ಮತ್ತೊಂದು ಕಡೆ ಸಂಡೂರಿಂದ ರೇಣುಕಾರಾಧ್ಯ ಮತ್ತು ಮಹದೇವಸ್ವಾಮಿ ಚನ್ನಪಟ್ಟಣದಿಂದ ತಗೊಳ್ಳಿ. ಈಗ ಚನ್ನಪಟ್ಟಣ ನೋಡೋಣ. ಚನ್ನಪಟ್ಟಣ ಎನ್ನುವಂಥದ್ದು ಕೂಡ ಒಂಥರ ಈ ಟ್ರಬಲ್ ಶೂಟರ್. ಒಂದು ಕಡೆ ಆದರೆ ಕಾಂಗ್ರೆಸ್ನವರಾದರೆ, ಈಚೆ ಕಡೆ ದೇವೇಗೌಡರು ರಾಜಕೀಯ ಮುತ್ಸುದಿ, ಜೊತೆಗೆ ಒಂದು ಜಿದ್ದಿನ ಕಣ. ಮಹದೇವಸ್ವಾಮಿ ಅವರು ಈಗಾಗಲೇ ರಾಜ್ಯದಲ್ಲಿ ಗುರುತಿಸ್ಕೊಂಡಂಥ ಕಣ. ಯಾಕಂತ ಹೇಳಿದ್ರೆ ಈಗ ಮಾಜಿ CM ಅವರ ರಾಜಕೀಯ ಭವಿಷ್ಯ, ಜೊತೆಗೆ ಈಗ ಅಲ್ಲಿ ಯಾವ ರೀತಿಯಾಗಿ ಮತದಾನ ಪ್ರಕ್ರಿಯೆ ನಡೀತಾ ಇದೆ, ಜನರು ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ, ಏನು ಹೇಳ್ತಾರೆ? ನಿಕೇಶ್, ನಿಜಕ್ಕೂ ಕೂಡ ಇವತ್ತು ಮತದಾರರು ಬಹಳ ಉತ್ಸಾಹದಿಂದ ಮತಗಟ್ಟೆಗಳತ್ತ ಬಂದು ಮತ ಚಲಾವಣೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ 7 ಗಂಟೆಗೆ ಏನು ಮತ ಚಲಾವಣೆ ಪ್ರಕ್ರಿಯೆ ಆರಂಭವಾಯಿತು. ಅಂದರೆ